ಸ್ನೇಹಿತರೆ, ಕೇಂದ್ರ ಸರ್ಕಾರದ ಮತ್ತೊಂದು ಇವತ್ತು ಅಧಿಸೂಚನೆ ಪ್ರಕಟ ಆಗೈತಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, NCL ಅಂತ. NCL ಅಂದ್ರೆ ನೋಡ್ಬೋದು ಇಲ್ಲಿ ನಾರ್ತರ್ನ್ ಕೋಲ್ಫೀಲ್ಡ್ ಲಿಮಿಟೆಡ್ ಅಂತ. ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂತಹ ಮಿನಿರತ್ನ ಕಂಪ್ನಿ ಆಗಿರ್ತೈತಿ. ಮತ್ತು ಈ ಹುದ್ದೆಗಳು ಪರ್ಮನೆಂಟ್ ಹುದ್ದೆಗಳಾಗಿರ್ತಾವೆ, ಟೆಂಪ್ರರಿ ಅಂತ ಯಾವ ಹುದ್ದೆಗಳಾಗಿರುವುದಿಲ್ಲ. ಇವಷ್ಟು ಪರ್ಮನೆಂಟ್ ಹುದ್ದೆಗಳಾಗಿರ್ತಾವೆ. ಮತ್ತು ಸ್ನೇಹಿತರೆ, ಇದಕ್ಕೆ ಅಪ್ಲಿಕೇಶನ್ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ನೋಟಿಫಿಕೇಷನ್ ಡೇಟ್ ರಿಲೀಸ್ ಮಾಡಿದ ಡೇಟ್ ನೋಡ್ಬೋದು ಇಲ್ಲಿ 16/4/2025 ಈ ನೋಟಿಫಿಕೇಷನ್ ರಿಲೀಸ್ ಆಗಿರ್ತೈತಿ. ಮತ್ತು ಅಪ್ಲಿಕೇಶನ್ ಡೇಟ್ ಎಂದು ಸ್ಟಾರ್ಟ್ ಆಕೈತಿ ಮತ್ತು ಕ್ವಾಲಿಫಿಕೇಷನ್ ಏನು ಎಲ್ಲವೂ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ. ಸ್ನೇಹಿತರೆ, ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾರೆ. ಬನ್ನಿ ಒಂದೊಂದಾಗಿ ಪೋಸ್ಟ್ಗಳು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಟೋಟಲ್ ಆಗಿ 3 ಪೋಸ್ಟ್ಗಳಿಗೆ ಖಾಲಿ ಇರ್ತಾವೆ. ಇಲ್ಲಿ ನೋಡ್ಬೋದು ಒಂದನೇ ಪೋಸ್ಟ್ ನೋಡ್ತಾ ಹೋಗೋದಾದರೆ ಪಿಟ್ಟರ್, ಎಲೆಕ್ಟ್ರಿಷಿಯನ್, ವೆಲ್ಡರ್ ಅಂತ ಟೋಟಲಾಗಿ 3 ಪೋಸ್ಟ್ಗಳು ಖಾಲಿ ಇರ್ತಾವೆ. ಇಲ್ಲಿ ನೋಡ್ಬೋದು ಒಂದೇದು ಪಿಟ್ಟರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋಕೆ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದರೆ ನೀವು ಒಂದೇದು 10ನೇ ತರಗತಿ ಪಾಸಾಗಿರಬೇಕು ಬೋರ್ಡ್ದಿಂದ. ಅದರ ಜೊತೆಗೆ ITI 2 ಕೋರ್ಸ್ ಕಂಪ್ಲೀಟ್ ಮಾಡಿರಬೇಕು ವಿತ್ NCVT ಮತ್ತು SCVT ಸರ್ಟಿಫಿಕೇಟ್ ಹೊಂದಿರಬೇಕು. ಮತ್ತು 1 ಇಯರ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸರ್ಟಿಫಿಕೇಟ್ ಇತ್ತಂದ್ರೆ ನೀವು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಸ್ನೇಹಿತರೆ, ಇವು ಅಪ್ರೆಂಟಿಸ್ಶಿಪ್ ಹುದ್ದೆಗಳ ಕರೆದಾಗ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸಿರ್ತೀನಿ. ಯಾವ ಅಪ್ರೆಂಟಿಸ್ಶಿಪ್ ಹುದ್ದೆಗಳ ನೋಟಿಫಿಕೇಷನ್ ಅನೌನ್ಸ್ ಆಗಿರ್ತೈತಿ ಆ ವಿಡಿಯೋ ಮಾಡಿ ಹಾಕಿರ್ತೀನಿ. ನೀವು ಇದಕ್ಕೆ ಅಪ್ರೆಂಟಿಸ್ಶಿಪ್ ಹುದ್ದೆಗೆ ಏನಾದರೂ ನೀವು ಅಪ್ಲಿಕೇಶನ್ ಹಾಕಿದ್ರಂದ್ರೆ ನಿಮ್ಮದು 1 ಇಯರ್ ಏನಾದ್ರೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ್ರಂದ್ರೆ ಈ ಪಿಟ್ಟರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು 2ನೇ ಪೋಸ್ಟ್ ನೋಡ್ಬೋದು ಇಲ್ಲಿ ಎಲೆಕ್ಟ್ರಿಷಿಯನ್ ಹುದ್ದೆಗಳಿಗೂ ಅಪ್ಲಿಕೇಶನ್ ಹಾಕೋಕೆ ನೀವು ಒಂದೇದು 10ನೇ ತರಗತಿ ಪಾಸಾಗಿರಬೇಕು ವಿತ್ ಇಲ್ಲಿ ನೋಡ್ಬೋದು. ಅದರ ಜೊತೆಗೆ 2ನೇದು ITI ವಿತ್ 2 ಇಯರ್ ಕೋರ್ಸ್ ಕಂಪ್ಲೀಟ್ ಮಾಡಿರಬೇಕು. ಮತ್ತು ಅದರ ಜೊತೆಗೆ ಮಿನಿಮಮ್ 1 ಇಯರ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸರ್ಟಿಫಿಕೇಟ್ ಹೊಂದಿರಬೇಕು NCVT ಮತ್ತು SCVT. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು 3ನೇ ಪೋಸ್ಟ್ ನೋಡ್ಬೋದು ಇಲ್ಲಿ ವೆಲ್ಡರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋಕೆ ಸೇಮ್ ಅದೇ ರೀತಿಯಾಗಿ ನೀವು ಒಂದೇದು 10ನೇ ತರಗತಿ ಪಾಸಾಗಿರಬೇಕು, ITI ವೆಲ್ಡರ್ ಸರ್ಟಿಫಿಕೇಟ್ ಹೊಂದಿರಬೇಕು. ಅದೇ ರೀತಿಯಾಗಿ ಮತ್ತು NCVT SCVT ಸರ್ಟಿಫಿಕೇಟ್ ಹೊಂದಿರಬೇಕು ವಿತ್ 1 ಇಯರ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದಂಥ ಸರ್ಟಿಫಿಕೇಟ್ ಹೊಂದಿದ್ರಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಸ್ನೇಹಿತರೆ, ಎಲ್ಲದಕ್ಕೂ ಕೂಡ 1 ಇಯರ್ ಅಪ್ರೆಂಟಿಸ್ಶಿಪ್ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ. ಅಪ್ರೆಂಟಿಸ್ಶಿಪ್ ಏನಾದರೂ ನೀವು ಕಂಪ್ಲೀಟ್ ಮಾಡಿದ್ದಿಲ್ಲ ಅಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರೋಂಗಿಲ್ಲ. ಜಸ್ಟ್ 10ನೇ ತರಗತಿ ಪಾಸಾಗಿದೆ ಅಂತಂದ್ರೆ ಹೋಗಿ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರೋಂಗಿಲ್ಲ. ಅದ್ರ ಜೊತೆಗೆ ITI ಜೊತೆಗೆ 1 ಇಯರ್ ಅಪ್ರೆಂಟಿಸ್ಶಿಪ್ ಕೋರ್ಸ್ ಕಂಪ್ಲೀಟ್ ಮಾಡಿದವರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ. ಮತ್ತು ಇದಕ್ಕೆ ಅಪ್ಲಿಕೇಶನ್ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಕೇವಲ ಪುರುಷರಿಗೆ ಅಷ್ಟೇ ಕರೆದಿರಂಗಿಲ್ಲ, ಇದನ್ನ ಮಹಿಳೆಯರು ಕೂಡ ಅಪ್ಲಿಕೇಶನ್ ಕರೆದಿರ್ತಾರೆ. ಸ್ನೇಹಿತರೆ, ಮತ್ತು ಕ್ಯಾಟಗರಿ ವೈಸ್ ಪೋಸ್ಟ್ಗಳು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಟೋಟಲ್ ಆಗಿ 200 ಪೋಸ್ಟ್ಗಳ ಖಾಲಿ ಇರ್ತಾವೆ. ನೀವು ಕ್ಯಾಟಗರಿ ವೈಸ್ ನೋಡ್ಕೋಬೋದು. ಬ್ಯಾಕ್ಲಾಗ್ಸ್ ಕೂಡ ಇರ್ತಾವೆ, ಫ್ರೆಶಪ್ ಎರಡೂ ಕೂಡ ಇದಿರ್ತಾವೆ. ಇಲ್ಲಿ ನೋಡ್ಬೋದು ಒಂದೇದಾಗಿ ಪಿಟ್ಟರ್ ಹುದ್ದೆಗಳಿಗೆ ಇವು ಬ್ಯಾಕ್ಲಾಗ್ ಇದ್ದಿರ್ತಾವೆ. ಬ್ಯಾಕ್ಲಾಗ್ ಪ್ಲಸ್ ಫ್ರೆಷರ್ಸ್ ಎರಡೂ ಕೂಡ ಟೋಟಲ್ ಇನ್ಕ್ಲೂಡ್ ಆಗಿ ಇವು ಟೋಟಲ್ ಆಗಿರ್ತಾವೆ. ಇಲ್ಲಿ ನೋಡ್ಬೋದು UR ಅಲ್ಲಿ 26 ಪೋಸ್ಟ್ಗಳು ಇದ್ದಿರ್ತಾವೆ. EWSನಲ್ಲಿ 6 ಪೋಸ್ಟ್ಗಳು, SCಯಲ್ಲಿ 10 ಪೋಸ್ಟ್ಗಳು, STಯಲ್ಲಿ 12 ಪೋಸ್ಟ್ಗಳು, OBCಯಲ್ಲಿ 12 ಪೋಸ್ಟ್ಗಳು. ಈ ರೀತಿಯಾಗಿ ಟೋಟಲ್ ಆಗಿ ಪಿಟ್ಟರ್ನಲ್ಲಿ 66 ಪೋಸ್ಟ್ಗಳು ಖಾಲಿ ಇರ್ತಾವೆ. ಮತ್ತು ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಇದು ಬ್ಯಾಕ್ಲಾಗ್ ಇದ್ದಿರ್ತಾವೆ. ಮತ್ತು ಟೆಕ್ನಿಷಿಯನ್ಸ್ ಹುದ್ದೆಗಳಲ್ಲಿ ಟೋಟಲ್ ಆಗಿ 81 ಪೋಸ್ಟ್ಗಳು ಖಾಲಿ ಇರ್ತಾವೆ. ಅದೇ ರೀತಿಯಾಗಿ ಟೆಕ್ನಿಷಿಯನ್ಸ್ ವೆಲ್ಡರ್ನಲ್ಲಿ 10 ಪೋಸ್ಟ್ಗಳು. ಈ ರೀತಿಯಾಗಿ ಟೋಟಲ್ ಆಗಿ 200 ಪೋಸ್ಟ್ಗಳಿಗೆ ಅರ್ಜಿಗಳನ್ನು ಕರೆದಿರ್ತಾರೆ. ಮತ್ತು ಅಪ್ಲಿಕೇಶನ್ ಹಾಕೋಕೆ ಏಜ್ ಲಿಮಿಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಮಿನಿಮಮ್ ನಿಮಗೆ 18 ವರ್ಷ ವಯಸ್ಸಿದ್ದಿರಬೇಕು. ಮ್ಯಾಕ್ಸಿಮಮ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಅಪ್ಪರ್ ಏಜ್ ಲಿಮಿಟ್ ಮ್ಯಾಕ್ಸಿಮಮ್ 30 ವರ್ಷ ಇದ್ದಿರ್ತೈತಿ. ಮಿನಿಮಮ್ 18 ವರ್ಷ ಯಾರಿಗೆ ಕಂಪ್ಲೀಟ್ ಆಗಿದ್ದವರು ಅಂಥವರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬಲ್ ಇರ್ತೀರಿ. ಅದರ ಜೊತೆಗೆ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು UR EWS ವರ್ಗದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿ ಏಜ್ ರಿಲ್ಯಾಕ್ಷನ್ ಇರುವುದಿಲ್ಲ. SC STದವರಿಗೆ 5 ವರ್ಷ ಇರ್ತೈತಿ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು OBC ವರ್ಗದವರಿಗೆ 3 ವರ್ಷ ವಯಸ್ಸಿನ ಸಲಹೆಯನ್ನು ಕೊಟ್ಟಿರ್ತಾರೆ. ಮತ್ತು PWD URದವರಿಗೆ 10 ವರ್ಷ ಇರ್ತೈತಿ. ಅದೇ ರೀತಿಯಾಗಿ PWD OBC 13 ವರ್ಷ ಇದ್ದಿರ್ತೈತಿ. ಮತ್ತು PWD SC STದವರಿಗೆ 15 ವರ್ಷ. ಈ ರೀತಿಯಾಗಿ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಸ್ನೇಹಿತರೆ, ಮತ್ತು ಇದಕ್ಕೆ ಯಾರು ಅಪ್ಲಿಕೇಶನ್ ಹಾಕಬೇಕಂತಿದ್ದಾರಲ್ಲ ಅವ್ರದ್ದು ಆಗಲೇ ತಿಳಿಸ್ಕೊಳ್ಳೋಣ. 10th ಪ್ಲಸ್ ITI ವಿತ್ 1 ಇಯರ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದಂಥ ಸರ್ಟಿಫಿಕೇಟ್ ಇತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಅಪ್ಲಿಕೇಶನ್ ಡೇಟ್ ಎಂದು ಸ್ಟಾರ್ಟಿಂಗ್ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟಿಂಗ್ ಡೇಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು
17/4/2025 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ. ಮತ್ತು ಇದು ಅಪ್ಲಿಕೇಶನ್ ಡೇಟ್ ಈಗಾಗಲೇ ಸ್ಟಾರ್ಟ್ ಆಗೈತಿ. ಮತ್ತು ಕ್ಲೋಸಿಂಗ್ ಡೇಟ್ ನೋಡ್ಬೋದು ಇಲ್ಲಿ 10/5/2025 ಇದು ಕ್ಲೋಸಿಂಗ್ ಡೇಟ್ ಇರ್ತೈತಿ. ಇಷ್ಟೊಳಗೆ ನೀವು ಇದಕ್ಕೆ ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಕತಿ ಸ್ನೇಹಿತರೆ. ಮತ್ತು ಇದರ ಅಪ್ಲೈ ಲಿಂಕ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರುತ್ತೆ ನೋಡಿರಿ. ನಿಮ್ಮದು ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಅಡ್ಮಿಟ್ ಕಾರ್ಡ್ ಆಯ್ತು, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಯ್ತು, ರಿಸಲ್ಟ್ ಆಯ್ತು ವಿಲ್ ಬಿ ಇಂಟಿಪೀಡ್ ಅಂದರೆ ಇನ್ನೂ ಯಾವುದೇ ರೀತಿಯಾಗಿ ಇದನ್ನು ಅನೌನ್ಸ್ಮೆಂಟ್ ಮಾಡೇ ಇರುವುದಿಲ್ಲ. ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆದ್ರೆ ಅದನ್ನು ಕೂಡ ಡೈರೆಕ್ಟ್ ನಿಮಗೆ ತಿಳಿಸ್ಕೊಡ್ತಾನೋ, ಅದರ ಡೈರೆಕ್ಟ್ ಲಿಂಕ್ ಹಾಕಿರ್ತಾನೋ. ಮತ್ತು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಯಾವ ರೀತಿಯಾಗಿ ಮಾಡ್ಕೋದು ಅಂತ ನಿಮಗೆ ಏನಾದರೂ ಗೊತ್ತಾಗ್ಲಿಕ್ಕಂದ್ರೆ ನಮ್ದು ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಯಾವ ರೀತಿಯಾಗಿ ಏನೇನು ಹೆಂಗೆ ಹಾಕೋದು ಅಂತ. ಮತ್ತು ನಿಮಗೆ ಅಪ್ಲಿಕೇಶನ್ ಹಾಕೋ ಮುಂದೆ ಕೂಡ ನಿಮ್ಮ ಅಪ್ಲಿಕೇಶನ್ ಹಾಕೋ ಮುಂದೆ ಏನಾದರೂ ಗೊತ್ತಾಗ್ಲಿಕ್ಕಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ರೆ ಎಲ್ಲರಿಗೂ ಕೂಡ ರಿಪ್ಲೈ ಕೊಡ್ತು ಸ್ನೇಹಿತರೆ. ಮತ್ತು ಇಲ್ಲಿ ನೋಡ್ಬೋದು ಸೆಲೆಕ್ಷನ್ ಪ್ರೊಸೆಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಒಂದೇ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ. ಅದನ್ನು ಸಿಲೆಬಸ್ಸರು ಈ ಥರ ಪೂರ್ತಿ ಕ್ಲಿಯರಾಗಿ ಏನು ಕೊಟ್ಟಿರುವುದಿಲ್ಲ. ಒಂದನೇದು CBT ಇರ್ತೈತಿ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಎರಡನೇದು ಇಂಟರ್ವ್ಯೂ ಇರ್ತೈತಿ. ಅಂತರ ಇಂಟರ್ವ್ಯೂ ಒಂದು ಡೇಟ್ ಕೊಡ್ತಾರೋ ಆ ಡೇಟ್ದಂದು ನೀವು ಇಂಟರ್ವ್ಯೂ ಹೋಗ್ಬೇಕಾಕತಿ. ಈ ರೀತಿಯಾಗಿ ಎರಡು ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಒಂದನೇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ, ಅದರಲ್ಲಿ ಕ್ವಾಲಿಫೈ ಆದವ್ರಿಗೆ ನೆಕ್ಸ್ಟ್ ಎರಡನೇದು ಇಂಟರ್ವ್ಯೂ ಇರ್ತೈತಿ. ಇಂಟರ್ವ್ಯೂನಲ್ಲಿ ಪಾಸ್ ಆದರೆ ಸಾಕು, ಇದಕ್ಕೆ ಡೈರೆಕ್ಟ್ ಸೆಲೆಕ್ಷನ್ ಇರ್ತೈತಿ ಸ್ನೇಹಿತರೆ. ಮತ್ತು ಈ PDF ಏನಾದರೂ ನೀವು ನೋಡ್ಕೋತಿದ್ರೆ ಅಂದರೆ ಈ PDF ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ನೋಡಿರಿ. ಅಲ್ಲಿ ಹೋಗಿ ನೀವು ಇದಕ್ಕೆ ನೋಡ್ಕೋಬೋದು.